ಓಂ ಶಾಂತಿ. ರಾಜಯೋಗ ಮನಸ್ಸಿನ ವ್ಯಾಯಾಮ. ನಿಮ್ಮ ಶರೀರವನ್ನು ಸಡಿಲಗೊಳಿಸಿ ನೇರವಾಗಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸನ್ನು ಬಾಬಾರವರ ನೆನಪಿನಲ್ಲಿ ಏಕಾಗ್ರಗೊಳಿಸಿ. ಜ್ಯೋತಿರ್ಬಿಂದು ಸ್ವರೂಪ ಮೂಲ ಸ್ಥಿತಿ. ನಾನು ಈ ದೇಹವಲ್ಲ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯ ನಕ್ಷತ್ರ ಜ್ಯೋತಿರ್ಬಿಂದು ಆತ್ಮ. ನನ್ನ ಮೂಲ ಮನೆ ಪರಮಧಾಮ. ನಾನು ಶಾಂತಿ ಸ್ವರೂಪ ಆತ್ಮ. ನನ್ನ ತಂದೆ ಜ್ಯೋತಿರ್ಬಿಂದು ಪರಮಾತ್ಮ ಶಿವಬಾಬಾ ನನ್ನ ಎದುರಿಗಿದ್ದಾರೆ. ಅವರ ಪವಿತ್ರ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. 5 ಸೆಕೆಂಡ್ ಅನುಭವ ಮಾಡಿ. ದೇವತಾ ಸ್ವರೂಪ ಸತ್ಯುಗದ ಸ್ಥಿತಿ. ಈಗ ನನ್ನ ಮನಸ್ಸು ಸತ್ಯಯುಗದ ದಿವ್ಯ ಪ್ರಪಂಚಕ್ಕೆ ಹೋಗುತ್ತಿದೆ. ನಾನೇ ಸಂಪೂರ್ಣ ಪವಿತ್ರ ಸರ್ವಗುಣ ಸಂಪನ್ನ ದೇವತಾ ಸ್ವರೂಪ. ಯಾವುದೇ ಚಿಂತೆ ಕಷ್ಟಗಳಿಲ್ಲದ ದೈವಿ ಪ್ರಕೃತಿಯ ಮಧ್ಯೆ ನಾನು ಸದಾ ಹರ್ಷಿತನಾಗಿದ್ದೇನೆ. ಪ್ರಕೃತಿಯು ನನ್ನ ದಾಸಿಯಾಗಿದೆ. ಎಷ್ಟು ನ್ಯಾರ ಮತ್ತು ಪ್ಯಾರ ರೂಪ ನನ್ನದು. 5 ಸೆಕೆಂಡ್ ಅನುಭವ ಮಾಡಿ. ಪೂಜನೀಯ ರೂಪ ಭಕ್ತಿ ಮಾರ್ಗದ ಸ್ಥಿತಿ. ಈಗ ನಾನು ಚೈತನ್ಯ ಮಂದಿರದಲ್ಲಿ ಪೂಜೆಗೊಳ್ಳುತ್ತಿರುವ ಪೂಜ್ಯ ಸ್ವರೂಪನಾಗಿದ್ದೇನೆ. ನನ್ನ ಜಡ ಚಿತ್ರಗಳ ಮೂರ್ತಿಗಳ ಎದುರು ಭಕ್ತರು ಎಷ್ಟು ಶ್ರದ್ಧೆಯಿಂದ ಆಶಯದಿಂದ ಕೈಮುಗಿದು ಪ್ರಾರ್ಥಿಸುತ್ತಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಂತನಾದ ನಾನು ನನ್ನ ಜಡಮೂರ್ತಿಯ ಮೂಲಕವೂ ಭಕ್ತರ ಕಾಮನೆಗಳನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಅವರಿಗೆ ಸುಖ ಶಾಂತಿಯ ದಾನ ನೀಡುತ್ತಿದ್ದೇನೆ. 5 ಸೆಕೆಂಡ್ ಅನುಭವ ಮಾಡಿ. ಬ್ರಾಹ್ಮಣ ರೂಪ ವರ್ತಮಾನ ಸಂಗಮಯುಗದ ಸ್ಥಿತಿ. ಈಗ ನಾನು ವರ್ತಮಾನ ಶ್ರೇಷ್ಠ ಸಂಗಮಯುಗದಲ್ಲಿದ್ದೇನೆ. ನಾನು ಸಾಕ್ಷಾತ್ ಪರಮಾತ್ಮನ ಮುಖವಂಶಾವಳಿ ಬ್ರಾಹ್ಮಣ ಆತ್ಮ. ನನ್ನ ಒಂದು ಕೈ ಬಾಬಾರ ಕೈಯಲ್ಲಿದೆ. ಮತ್ತೊಂದು ಕೈ ವಿಶ್ವ ಸೇವೆಯಲ್ಲಿದೆ. ಕೋಟ್ಯಾಂತರ ಆತ್ಮಗಳಲ್ಲಿ ನಾನು ಅದೃಷ್ಟವಂತ ಆತ್ಮ. ಸ್ವಯಂ ಭಗವಂತನೇ ಬಂದು ನನಗೆ ಜ್ಞಾನದ ಅಮೃತ ಉಣಿಸುತ್ತಿದ್ದಾರೆ. ಮೇರಾ ಬಾಬಾ ಪ್ಯಾರಾ ಬಾಬಾ. 5 ಸೆಕೆಂಡ್ ಅನುಭವ ಮಾಡಿ. ಫರಿಷ್ಠಾ ರೂಪ ಸೂಕ್ಷ್ಮವತನದ ಸ್ಥಿತಿ. ಕೊನೆಯದಾಗಿ ನಾನು ಸಂಪೂರ್ಣ ಲೈಟ್ ಮೈಟ್ ಆಗುತ್ತಿದ್ದೇನೆ. ಈ ರಕ್ತ ಮಾಂಸದ ದೇಹದ ಭಾನ ಸ್ಮೃತಿ ನನಗಿಲ್ಲ. ನಾನು ಪ್ರಕಾಶಮಯವಾದ ದಿವ್ಯ ದೇಹವನ್ನು ಧರಿಸಿರುವ ಫರಿಷ್ಠಾ ದೇವದೂತ. ನಾನು ಇಡೀ ವಿಶ್ವದ ಮೇಲೆ ಹಾರುತ್ತಾ ದುಃಖದಲ್ಲಿರುವ ಎಲ್ಲ ಆತ್ಮಗಳಿಗೆ ಬಾಬಾನ ಶಾಂತಿ ಮತ್ತು ಶಕ್ತಿಯ ಸಕಾಶ್ ಕಿರಣಗಳನ್ನು ನೀಡುತ್ತಿದ್ದೇನೆ. ನಾನು ಸಂಪೂರ್ಣ ಕರ್ಮಾತೀತ
ಬಂಧನ ಮುಕ್ತ 5 ಸೆಕೆಂಡ್ ಅನುಭವ ಮಾಡಿ. ಓಂ ಶಾಂತಿ. ನನ್ನ ಮನಸ್ಸು ಈಗ ಸಂಪೂರ್ಣ ಶಾಂತವಾಗಿದೆ, ಶಕ್ತಿಶಾಲಿಯಾಗಿದೆ. ಬಾಬರವರೇ, ನನ್ನ ಸಂಸಾರ, ನನ್ನ ಮನಸ್ಸು ಮತ್ತು ಸಂಸ್ಕಾರ ಸದಾ ಬಾಬರವರ ಆರ್ಡರ್ನಲ್ಲಿದೆ. ಸಹಜ ರಾಜಯೋಗ, ಸಂಪೂರ್ಣ ಯೋಗ. ನಾನು ಈ ದೇಹವಲ್ಲ, ನಾನು ಪ್ರಕಾಶಮಯ ಜ್ಯೋತಿರ್ಬಿಂದು ಆತ್ಮ. ನಾನು ಭ್ರೂಮಧ್ಯದಲ್ಲಿ ಹೊಳೆಯುತ್ತಿರುವ ಶಾಂತಿಯ ನಕ್ಷತ್ರ. ನನ್ನ ಮೂಲ ಸ್ವಭಾವ ಶಾಂತಿ, ಪ್ರೀತಿ, ಪವಿತ್ರತೆ, ಆನಂದ. ಈಗ ನಾನು ಪರಮಾತ್ಮ ಶಿವಬಾಬರ ಎದುರು ಸನ್ಮುಖದಲ್ಲಿ ಇದ್ದೇನೆ. ಬಾಬರವರ ದಿವ್ಯ ಜ್ಯೋತಿ, ಶಿವಜ್ಯೋತಿ, ಪರಂಜ್ಯೋತಿ ನನ್ನ ಮೇಲೆ ಸುರಿಯುತ್ತಿದೆ. ಆ ದಿವ್ಯ ಕಿರಣಗಳು ನನ್ನ ಮನಸ್ಸು, ಬುದ್ಧಿ, ಸಂಸ್ಕಾರಗಳನ್ನು ಪವಿತ್ರಗೊಳಿಸುತ್ತಿವೆ. ಈಗ ನಾನು ನನ್ನ 5 ದಿವ್ಯ ಸ್ವರೂಪಗಳನ್ನು ಒಂದೊಂದಾಗಿ ಅನುಭವಿಸುತ್ತೇನೆ. ಮೊದಲನೆಯದು ಜ್ಯೋತಿರ್ಬಿಂದು ಸ್ವರೂಪ. ನಾನು ಪ್ರಕಾಶಮಾನ ಆತ್ಮ, ಶಾಂತಿಯ ಜ್ಯೋತಿ. ಎರಡನೆಯದು ದೇವತಾ ಸ್ವರೂಪ. ನನ್ನ ಮುಖದಲ್ಲಿ ದೈವಿ ಕಾಂತಿ, ನನ್ನ ಹೃದಯದಲ್ಲಿ ಕರುಣೆ, ನನ್ನ ಜೀವನದಲ್ಲಿ ಪವಿತ್ರತೆ. ಮೂರನೆಯದು ಪೂಜ್ಯ ಸ್ವರೂಪ. ನನ್ನ ಜೀವನ ದೈವಿ ಗುಣಗಳಿಂದ ತುಂಬಿದೆ. ಎಲ್ಲರಿಗೂ ಗೌರವ ಮತ್ತು ಶುಭ ಭಾವನೆ ನೀಡುವ ಆತ್ಮ ನಾನು. ನಾಲ್ಕನೆಯದು ಬ್ರಾಹ್ಮಣ ಸ್ವರೂಪ. ನಾನು ಸಂಗಮ ಯುಗದ ಶ್ರೇಷ್ಠ ಬ್ರಾಹ್ಮಣ ಆತ್ಮ. ಪ್ರತಿಯೊಂದು ಸಂಕಲ್ಪವು ಬಾಬಾರವರ ಶ್ರೀಮತದಂತೆ ನಡೆಯುತ್ತಿದೆ. ಐದನೆಯದು ಫರಿಷ್ಠಾ ಸ್ವರೂಪ. ನಾನು ಡಬಲ್ ಲೈಟ್ ದೇಹಾಭಿಮಾನದಿಂದ ಮುಕ್ತ. ಎಲ್ಲ ಬಂಧನಗಳಿಂದ ಲಘು ಹಗುರ ಬೆಳಕಿನ ರೆಕ್ಕೆಗಳಲ್ಲಿ ಹಾರುತ್ತಿರುವ ಫರಿಷ್ಠಾ. ಈಗ ಬಾಬಾ ಹೇಳುತ್ತಿದ್ದಾರೆ, ಮಗುವೆ, ಪ್ರತಿಯೊಂದು ಗಂಟೆಗೆ ಕೆಲವು ಕ್ಷಣ ನನ್ನ ಮನಸ್ಸಿನಲ್ಲಿ ಇರು. ನಿನ್ನ ಮನಸ್ಸು ಶಕ್ತಿಶಾಲಿಯಾಗುತ್ತದೆ. ವ್ಯರ್ಥ ಸಂಕಲ್ಪಗಳು ಕರಗುತ್ತವೆ, ಸಂಸ್ಕಾರಗಳು ಸಮಾಪ್ತಿಯಾಗುತ್ತವೆ. ನಾನು ದೃಢ ಸಂಕಲ್ಪ ಮಾಡುತ್ತೇನೆ. ನನ್ನ ಬಾಬಾರವರೇ ನನ್ನ ಸಂಸಾರ. ನನ್ನ ಮನಸ್ಸಿನ ಮಾಲೀಕ ನಾನು. ನನ್ನ ಪ್ರತಿಯೊಂದು ಸಂಕಲ್ಪ ಕಲ್ಯಾಣಕಾರಿ. ಈಗ ಶಿವಬಾಬರ ಅನಂತ ಶಕ್ತಿಯ ಕಿರಣಗಳು ನನ್ನೊಳಗೆ ತುಂಬುತ್ತಿವೆ. ನಾನು ಶಾಂತಿಯ ದೂತ, ಪ್ರೀತಿಯ ದೂತ ಹಾಗೂ ಸುಖದ ದೂತ. ನಾಮ ನಾನು ಎಲ್ಲ ಆತ್ಮರಿಗೆ ಶುಭ ಭಾವನೆ ಮತ್ತು
ಶುಭ ಕಾಮನೆಗಳನ್ನು ನೀಡುತ್ತಿದ್ದೇನೆ. ಇಡೀ ವಿಶ್ವವು ಶಾಂತಿಯ ಪ್ರಕಾಶದಿಂದ ತುಂಬುತ್ತಿದೆ. ಈಗ ನಾನು ಸಂಪೂರ್ಣ ಮೌನದಲ್ಲಿ ಸ್ಥಿರನಾಗಿದ್ದೇನೆ. ಸಹಜ ರಾಜಯೋಗ 5 ಸೆಕೆಂಡ್ ಯೋಗದಿಂದ ಮನಸ್ಸು ಶಕ್ತಿಶಾಲಿಯಾಗುತ್ತದೆ. ಅಮೃತ ವೇಳೆ ಯೋಗ. ನಾನು ಜ್ಯೋತಿರ್ಬಿಂದು ಆತ್ಮ. ನಾನು ಪರಮಾತ್ಮ ಶಿವಬಾಬರ ಪ್ರಿಯ ಮಗು. ಬಾಬರ ಶಕ್ತಿಯ ಕಿರಣಗಳು ನನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಪವಿತ್ರಗೊಳಿಸುತ್ತಿವೆ. ಪ್ರತಿಯೊಂದು ವ್ಯರ್ಥ ಸಂಕಲ್ಪ ಈಗ ಶಾಂತಿಯಾಗುತ್ತಿದೆ. ನಾನು ದೇವತಾ ಸ್ವರೂಪ. ನಾನು ಫರಿಷ್ತಾ ಸ್ವರೂಪ. ಬಾಬನೇ ನನ್ನ ಸಂಸಾರ. ನನ್ನ ಮನಸ್ಸು ಸಂಪೂರ್ಣವಾಗಿ ಬಾಬರ ಅಧೀನದಲ್ಲಿ ಆರ್ಡರ್ನಲ್ಲಿದೆ. ನಾನು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿರನಾಗಿದ್ದೇನೆ. ಇಂದಿನ ಯೋಗದ ಅನುಭವ. ಪ್ರತಿ ಗಂಟೆಗೆ 5 ಸೆಕೆಂಡ್ ಬಾಬರ ನೆನಪಿನಲ್ಲಿ ನಿಲ್ಲಿ. ಮನಸ್ಸು ಶಕ್ತಿಶಾಲಿಯಾಗುತ್ತದೆ. ಸಂಸ್ಕಾರಗಳು ಕರಗುತ್ತವೆ ಮತ್ತು ರಾಜಯೋಗ ಸಹಜವಾಗುತ್ತದೆ. ಯೋಗದ ಸಂಕಲ್ಪ. ನನ್ನ ಮನಸ್ಸಿನ ಮಾಲೀಕ ನಾನು. ನನ್ನ ಬಾಬರ ನೆನಪೇ ನನ್ನ ಶಕ್ತಿ, ನನ್ನ ಶಾಂತಿ ಮತ್ತು ನನ್ನ ವಿಜಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.